ನಲ್ಲಿ ಫ್ಲವರ್ ಶೋ ನೋಡಿದ್ದಾಯ್ತು. ಎಂದಿನಿಂದ ಕಬ್ಬನ್ ಪಾರ್ಕ್ನಲ್ಲಿ ಫ್ಲವರ್ ಶೋ ಜೋಶ್ ಶುರುವಾಗಿದೆ. ವಿಶೇಷವಾಗಿ ಮಕ್ಕಳಿಗಾಗಿಯೇ ಆಯೋಜನೆ ಮಾಡಿದ್ದು ಪುಟಾಣಿಗಳು ಫುಲ್ ಖುಷಿಯಾಗಿದ್ದಾರೆ. ಕಬ್ಬನ್ ಪಾರ್ಕ್ನಲ್ಲಿ 3 ದಿನ ಫ್ಲವರ್ ಶೋ. ಡಿಫರೆಂಟ್ ಹೂಗಳು, ಮಕ್ಕಳ ಕಲರವ. ಸಿಲಿಕಾನ್ ಸಿಟಿಯಲ್ಲಿ ಫ್ಲವರ್ ಶೋ ಎಂದಾಕ್ಷಣ ಥಟ್ ಅಂತ ನೆನಪಾಗೋದೆ ಸಸ್ಯಕಾಶಿ ಲಾಲ್ಬಾಗ್. ಅಲ್ಲಿನ ಸಸ್ಯ ಲೋಕದ ಜೊತೆ ಹೂಗಳನ್ನ ಕಣ್ತುಂಬಿಕೊಳ್ಳೋದಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರುತ್ತೆ. ಆದ್ರೆ ಈ ಬಾರಿ ಮಕ್ಕಳ ದಿನಾಚರಣೆ ಅಂಗವಾಗಿ ಕಬ್ಬನ್ ಪಾರ್ಕ್ನಲ್ಲಿ 3 ದಿನಗಳ ಕಾಲ ಫ್ಲವರ್ ಶೋ ಆಯೋಜನೆ ಮಾಡಲಾಗಿದೆ. ಪುಟಾಣಿಗಳಿಗಾಗಿ ಆಯೋಜನೆ ಮಾಡಿದ್ದ ಫ್ಲವರ್ ಶೋಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಚಾಲನೆ ನೀಡಿದ್ರು. ಇನ್ನು ದೇಶಿ ವಿದೇಶಿ ಹೂಗಳಿಂದ ರಾಕೆಟ್, ನವಿಲು, ಆನೆ, ರೋಬೋ, ಚಿಟ್ಟೆ, ಡೈನೋಸರ್, ಬಾತುಕೋಳಿ ಸೇರಿದಂತೆ ವಿವಿಧ ಕಲಾಕೃತಿಗಳು ಪುಷ್ಪಗಳಲ್ಲಿ ಅರಳಿದ್ದು ಮಕ್ಕಳು ಫುಲ್ ಖುಷಿಯಾಗಿದ್ದಾರೆ. ಯಾಕೆ ಅಂತಂದರೆ ಇವತ್ತಿನ ಮಕ್ಕಳು ನಾಳಿನ ನಮ್ಮ ನಾಡಿನ ದೇಶದ ಶಕ್ತಿ ಮತ್ತು ಭವಿಷ್ಯ ಅಂತ ಹೇಳಿ ಮಾನ್ಯ ದಿವಂಗತ ಜವಾಹರ್ಲಾಲ್ ನೆಹರೂಜಿ ಅವರ ಜನ್ಮದಿನವನ್ನು ಮಕ್ಕಳಿಗೋಸ್ಕರ ಅರ್ಪಣೆ ಮಾಡಿಕೊಂಡು ಮಕ್ಕಳ ದಿನಾಚರಣೆ ಹಿನ್ನೆಲೆ ಜರುಗಿದ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಶೌರ್ಯ ಪ್ರಶಸ್ತಿ, ಮಕ್ಕಳ ಕಲ್ಯಾಣ ಕ್ಷೇತ್ರದಲ್ಲಿ ಅತ್ಯುತ್ತಮ ಸೇವೆ ಮಾಡಿದ ಸಂಸ್ಥೆ ವಿಭಾಗ ಹಾಗೂ ವ್ಯಕ್ತಿ ವಿಭಾಗ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನವನ್ನ ಮಾಡಲಾಯಿತು. ಒಟ್ನಲ್ಲಿ ಈ ಬಾರಿಯ ವೀಕೆಂಡ್ನಲ್ಲಿ ನಿಮ್ಮ ಮಕ್ಕಳನ್ನ ಇಲ್ಲಿಗೆ ಕರೆತಂದು ಕುಟುಂಬ ಸಮೇತ ಎಂಜಾಯ್ ಮಾಡಿ. ಶರಣು ಹಂಪಿ, ನ್ಯೂಸ್ 18. ವೀಕೆಂಡ್ ಎಂಜಾಯ್ ಮಾಡೋಕೆ ಬೆಂಗಳೂರಿಗರಿಗೆ ಗುಡ್ ನ್ಯೂಸ್ ಹೊಂದಿದೆ. ನ್ಯೂಸ್ 18 ಕನ್ನಡ ಒಂದ್ ಕಡೆ ಕರುನಾಡ ಹಬ್ಬ, ಮತ್ತೊಂದು ಕಡೆ ಫರ್ನಿಚರ್ ಎಕ್ಸ್ಪೋ ಏರ್ಪಡಿಸಿದೆ. ಒಂದೇ ವೇದಿಕೆಯಲ್ಲಿ ಮನೆಗೆ ಬೇಕಾದ ವಸ್ತುಗಳನ್ನ ಖರೀದಿ ಮಾಡುವಂತಹ ಅವಕಾಶ ಒಲಿದು ಬಂದಿದೆ. ನ್ಯೂಸ್ 18ನ ಅತಿ ದೊಡ್ಡ ಫರ್ನಿಚರ್ ಎಕ್ಸ್ಪೋ ಮೊದಲ ದಿನವೇ ಸಿಕ್ತು ಭರ್ಜರಿ ರೆಸ್ಪಾನ್ಸ್. ನ್ಯೂಸ್ 18 ಕನ್ನಡ ಅತಿ ದೊಡ್ಡ ಫರ್ನಿಚರ್ ಅಂಡ್ ಹೋಮ್ ಇಂಟೀರಿಯರ್ ಎಕ್ಸ್ಪೋವನ್ನ ಆಯೋಜನೆ ಮಾಡಿದೆ. ಇಂದಿನಿಂದ 4 ದಿನಗಳ ಕಾಲ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಈ ಒಂದು ಎಕ್ಸ್ಪೋ ನಡೆಯಲಿದೆ. ಗೇಟ್ ನಂಬರ್ 5ರ ಕಿಂಗ್ಸ್ ಕೋರ್ಟ್ನಲ್ಲಿ ಎಕ್ಸ್ಪೋ ನಡೀತಾ ಇದೆ. ಎಕ್ಸ್ಪೋಗೆ ಶಾಂತಿನಗರ ಶಾಸಕ ಎನ್.ಎ. ಹ್ಯಾರಿಸ್ ಹಾಗೂ ಮರ್ಯಾದೆ ಪ್ರಶ್ನೆ ಚಿತ್ರತಂಡದಿಂದ ಟೇಪ್ ಕಟ್ ಮಾಡೋ ಮೂಲಕ ಚಾಲನೆಯನ್ನು ನೀಡಲಾಯಿತು. ತುಂಬ ಚೆನ್ನಾಗಿತ್ತು, ತುಂಬ ಯೂಸರ್ ಫ್ರೆಂಡ್ಲಿ ಅನ್ಸುತ್ತೆ. ಯಾಕಂದರೆ ಎಲ್ಲ ಥರ ವೆರೈಟೀಸ್ ಇದೆ, ಫರ್ನಿಚರ್ಸ್ ಇದೆ. ಇಲ್ಲಿ ನೋಡ್ಬೋದು, ಈ ಥರ ಲಕ್ಸುರಿನೂ ಇದೆ. ಮತ್ತು ನಮ್ಮಂಥ ಬ್ಯಾಚುಲರ್ಸ್ಗೆ ಬೇಕಾಗಿರೋ ಸಣ್ಣ ಪುಟ್ಟ ಅಡ್ಜಸ್ಟ್ ಆಗೋ ಥರದ್ದು ಬೆಡ್ಗಳು ಇದೆ, ಕನ್ವರ್ಟಬಲ್ ಬೆಡ್ಗಳಿಂದ ಹಿಡಿದು. ಸೊ ತುಂಬ ಚೆನ್ನಾಗಿದೆ, ವೆರಿ ಗುಡ್ ಆ್ಯಂಬಿಯನ್ಸ್. ಒಂದು ಯಾವುದೋ ಪ್ಯಾಲೇಸಿಗೆ ಬಂದಂಗೆ ಫೀಲ್ ಅನ್ನಿಸ್ತಾ ಇದೆ. ಸೂರಿನಡಿ ಸೋಫಾ ಸೆಟ್, ಡೈನಿಂಗ್ ಟೇಬಲ್, ಮಂಚಗಳು ಆಕರ್ಷಕ ಬೆಲೆಗಳಿಗೆ ಸಿಗಲಿದೆ. ಬಂಪರ್ ಆಫರ್ ಜೊತೆಗೆ ಪ್ರತಿದಿನ ಬಹುಮಾನವನ್ನ ಗೆಲ್ಲಬಹುದು. ಅಲ್ಲದೆ 70% ಡಿಸ್ಕೌಂಟ್ ಕೂಡ ನೀಡಲಾಗ್ತಿದೆ. ನ್ಯೂಸ್ 18 ಕರುನಾಡ ಹಬ್ಬದ ಸಡಗರ. ನ್ಯೂಸ್ 18 ಕನ್ನಡ ಅದ್ಧೂರಿಯಾಗಿ ಕರುನಾಡ ಹಬ್ಬ ಆಯೋಜನೆ ಮಾಡಿದೆ. ಜಯನಗರದ ಶಾಲಿನಿ ಗ್ರೌಂಡ್ನಲ್ಲಿ ಸಂಭ್ರಮ ಕಳೆಗಟ್ಟಿದ್ದು ಎಂದಿನಿಂದ 3 ದಿನಗಳ ಕಾಲ ಈ ಒಂದು ಕರುನಾಡ ಹಬ್ಬ ನಡೆಯಲಿದೆ. ಆಹಾರ ಮೇಳದಲ್ಲಿ ಬಗೆ ಬಗೆಯ ಆಹಾರ ಟೇಸ್ಟ್ ಮಾಡಿದ್ರು. ಇಲ್ಲಿ ಆಕ್ಚುಲಿ ನಮ್ಗೆ ಗೊತ್ತಿರಲಿಲ್ಲ, ಹಿಂಗೆ ಹೋಗ್ಬೇಕಾದ್ರೆ ಬಂದ್ವಿ. ಬಟ್ ಬಂದ್ರೆ ತುಂಬಾ ವರ್ತ್ ಇದೆ. ಯಾಕಂದ್ರೆ ಶಾಪಿಂಗ್ ಎಲ್ಲದೂ ಚೆನ್ನಾಗಿದೆ, ಶಾಪಿಂಗ್ ಮಾಡೋರಿಗೂ ಚೆನ್ನಾಗಿದೆ, ಫುಡ್ ಇಷ್ಟಪಡೋರಿಗೂ ಚೆನ್ನಾಗಿದೆ. ಕಲ್ಚರಲ್ ಇವೆಂಟ್ ಅಂತೂ ತುಂಬ ಚೆನ್ನಾಗಿದೆ. ಮಕ್ಕಳದ್ದು ಡ್ಯಾನ್ಸ್ ನೋಡಲಿಕ್ಕೆ ಒಂದು ಖುಷಿ, ಅದು ಕನ್ನಡ ಹಾಡಲ್ಲಿ
ನೋಡೋದು ಅಂದರೆ ಅದ್ರ ಮಜಾನೇ ಬೇರೆ. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ವಿ ರಿಯಲಿ ಲೈಕ್ ಡಿಟ್. ತುಂಬ ರಿಚ್ ಆಗಿದೆ ಕಾನ್ಸೆಪ್ಟ್ ಅಷ್ಟೇ. ನಾವೂ ಅಷ್ಟೇ ಫಸ್ಟ್ ಟೈಮ್ ಸ್ಟಾಲ್ ಹಾಕಿರೋದು ಈ ಥರ ಶೋ ಅಲ್ಲಿ. ಫುಲ್ ಎಂಟರ್ಟೈನ್ಮೆಂಟು ಇದೆ, ಫುಡ್ಡು ಇದೆ, ಪ್ಲಸ್ ಶಾಪಿಂಗಿಗೂ ತುಂಬ ಚೆನ್ನಾಗಿರುತ್ತೆ. ವೀಕೆಂಡಿಗೆ ಬಂದರೆ ಮಸ್ತ್ ಮಜಾ ಮಾಡ್ಬೋದು ಇಲ್ಲಿ. ತುಂಬ ಚೆನ್ನಾಗಿ ಅನಿಸುತ್ತೆ. ಫಸ್ಟ್ ಟೈಮ್ ಸ್ಟಾಲಿಗೆ ಬಂದಿರೋದು, ಫಸ್ಟ್ ಟೈಮ್ ನಾವು ಸ್ಟಾಲ್ ಹಾಕಿರೋದು. ತುಂಬ ವೆರೈಟೀಸ್ ಥರ ಸ್ಟಾಲ್ ನೋಡ್ತಾ ಇದ್ದೀವಿ. ಕ್ರೌಡ್ ಚೆನ್ನಾಗಿದೆ. ಎಲ್ಲರೂ ಬನ್ನಿ, ಎಲ್ಲ ಸ್ಟಾಲಲ್ಲಿ ಎಲ್ಲ ಎಂಜಾಯ್ ಮಾಡ್ಕೊಂಡು. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತಷ್ಟು ಮೆರುಗನ್ನ ಹೆಚ್ಚಿಸಲಿದ್ದು ವೀಕೆಂಡ್ನಲ್ಲಿ ಫ್ಯಾಮಿಲಿ ಸಮೇತ ಬಂದು ನೀವು ಎಂಜಾಯ್ ಮಾಡಿ. ಸತೀಶ್ ಕನಕಪುರ, ನ್ಯೂಸ್ 18 ಬೆಂಗಳೂರು.